ಫ್ಲೈಟ್ ಈಗ ಸ್ಟಾರ್ಟ್ ಆಗಿದೆ, ಮೂವ್ ಆಗೋಕ್ಕೆ ರಿವರ್ಸ್ ತೊಗೋತಾ ಇದ್ದಾರೆ. ಗೈಸ್ ಇವ್ರದ್ದೊಂದು ಕ್ವಶನ್ ಇದೆ, ಆ ಕ್ವಶನ್ ಏನಂತ ನೀವೇ ಕೇಳಿ. ಅಲ್ಲ, ಪ್ಲೇನಲ್ಲಿ ಹೋಗ್ತಾ ಇರ್ತೀವಲ್ಲ ಆಕಾಶದಲ್ಲಿ, ರೂಟ್ ಮಿಸ್ ಆಗೋದ್ರೆ ಏನು ಮಾಡೋದು ಅಂತ ಕೇಳ್ತಾ ರೇಟ್ ಜಾಸ್ತಿ ಕರ್ಕೊಂಬಿಟ್ಟು 2 ಇಡ್ಲಿ 400 ರೂಪಾಯಿ. ಗೈಸ್ ನೋಡಿ, 2 ಇಡ್ಲಿ 400 ರೂಪಾಯಿ ಅಂತ. ಹಾಂ ಆಯಿತು. ಗೈಸ್ ಫುಲ್ ಭಯ ಪಡ್ಕೊಂಬಿಟ್ಟಿದ್ದಾಳೆ ಇವಳು. ನೋಡಿ ಅವಳ ಮುಖ ನೋಡಿ. ಎಲ್ರಿಗೂ ನಮಸ್ಕಾರ, ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ? ನಾವು ಈಗ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಕ್ಯಾಬಲ್ಲಿದ್ದೀವಿ. ನಮ್ಮದು ಫ್ಲೈಟು 12:30 ಸೊ ಆದಷ್ಟು ಬೇಗ ರೀಚ್ ಆಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಬ್ಯಾಂಗ್ಳೂರು ಟ್ರಾಫಿಕ್ಗೆ ಗೊತ್ತಲ್ಲ ಹೆಂಗಿರುತ್ತೆ ಅಂತ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸೊ ಆದ್ದರಿಂದ ಆದಷ್ಟು ಬೇಗ ರೀಚ್ ಆಗೋಣ ಅಂತ ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀವಿ. ಸೊ ದಟ್ ಅಟ್ಲೀಸ್ಟ್ ಅಲ್ಲಿ ಕೆಲವೆಲ್ಲ ಏನೇನೋ ಪ್ರೋಸೆಸ್ ಇರುತ್ತೆ ಫ್ಲೈಟ್ಗೆ ಹೋಗೋಕ್ಕೆ ಮುಂಚೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಸಕ್ಸಸ್ಫುಲ್ಲಾಗಿ, ಏನೂ ಡಿಲೇ ಇಲ್ದಿರ ಅಂತ ಬೇಗನೆ ಹೋಗ್ತಾಯಿದ್ದೀವಿ. ಮತ್ತು ಇವರಿಗೆ ಇದು ಮೊದಲನೇ ಫ್ಲೈಟ್ ಜರ್ನಿ. ಹೇಗೆ ಅನ್ನಿಸ್ತಾ ಇದೆ ಮೊದಲನೇ ಫ್ಲೈಟ್ ಜರ್ನಿ ನಿಮಗೆ? ಸಲ ಕಲ್ತಿದ್ವಿ, ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಆದರೆ ಸ್ವಲ್ಪ ಬಟರ್ಫ್ಲೈಸ್ ಇದೆ ಇನ್ನು. ಫುಲ್ ಎಕ್ಸೈಟ್ ಆಗಿದ್ದೀರಾ? ಹೌದು, ಎಕ್ಸೈಟ್ ಆಗಿದ್ದೀನಿ. ಮತ್ತು ಹೆಂಗಿರುತ್ತೆ ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಭಯ ಆಗ್ತಾ ಇದೆಯಾ? ಸ್ವಲ್ಪ ಭಯ ಆಗ್ತದೆ. ಓಕೆ, ಭಯ ಇರಬೇಕು, ಆ ಭಯ ಇರಬೇಕು. ಆ್ಯಕ್ಚುಲಿ ಈ ಒಂದು ಟ್ರಿಪ್ಪು ನಾವು ತುಂಬ ಪ್ಲಾನ್ ಏನು ಮಾಡಿಲ್ಲ, ಜಸ್ಟ್ ಹಂಗೆ ಸಿಂಪಲಾಗಿ ಹೋಗ್ತಾಯಿದ್ದೀವಿ. ಆ್ಯನಿವರ್ಸರಿ ಇತ್ತು, ಆ್ಯನಿವರ್ಸರಿಗೋಸ್ಕರ ನಾನು ಮತ್ತು ದಿವ್ಯಾ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಅವಳ ಹೆಸರು ದಿವ್ಯಾ ಅಂತ, ಆದರೆ ಆ ಥರ ಕರೆದ್ರೆ ನನಗೆ ಸ್ಟ್ರೇಂಜ್ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಅವಳನ್ನ ಅಮ್ಮು ಅಂತಲೇ ಕರೆಯೋದು. ಸೊ ನಾನು ಅಮ್ಮು ನಮ್ಮ ಆ್ಯನಿವರ್ಸರಿಗೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಪಾಂಡಿಚೇರಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಸರಿ ಪಾಂಡಿಚೇರಿ ಬೇಡ, ಬೇರೆ ಎಲ್ಲಾದರೂ ಬೇರೆ ಪ್ಲೇಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಾಗ ಇವಳು ಆ್ಯಕ್ಚುಲಿ ಗೋವಾಗೆ ಯಾವತ್ತೂ ಹೋಗಿರಲ್ಲ, ನಾನು ಫಸ್ಟೇ ಹೋಗಿದ್ದೆ. ಹಂಗಾಗಿ ಸರಿ ಗೋವಾಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿ ಈಗ ನಾವು ಹೋಗ್ತಾಯಿದ್ದೀವಿ. ನಾವಿಬ್ಬರು ಡಿಸೈಡ್ ಮಾಡಿ ಇನ್ನೇನು ಸರಿ ಟಿಕೆಟ್ಸ್ ಎಲ್ಲ ಬುಕ್ ಆಯಿತು, ಅಕಾಮಿಡೇಷನ್ ಎಲ್ಲ ಬುಕ್ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ ಇನ್ನೊಬ್ಬರು ಜಾಯ್ನ್ ಆಗ್ತೇನೆ ಅಂತ ಹೇಳಿದ್ರು. ಅದು ಇವರ ಸಿಸ್ಟರು, ಅವರು ಅಲ್ಲಿ ಜಾಯ್ನ್ ಆಗ್ತಾಯಿದ್ದಾರೆ. ಅವರು ಕೂಡ ಈಗ ಆನ್ ದಿ ವೇ ಇದ್ದಾರೆ. ಗೈಸ್ ರೀಚ್ ಆದ್ವಿ ಏರ್ಪೋರ್ಟು. ನೋಡಿ ಕೆಂಪೇಗೌಡ ಅವ್ರು ನೋಡಿ, ಸ್ಟ್ಯಾಚ್ಯೂ ಸಖತ್ತಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪರವಾಗಿಲ್ಲ, ಬೇಗನೆ ರೀಚ್ ಆಗ್ತಾಯಿದ್ದೀವಿ. ನಾನು ಆ್ಯಕ್ಚುಲಿ ಟ್ರಾಫಿಕಲ್ಲಿ ತಗ್ಲಾಕೊಂತೀವಿ ಅಂತ ಅಂದ್ಕೊಂಡೆ, ಬಟ್ ಎಲ್ಲೂ ಟ್ರಾಫಿಕ್ ಇರಲಿಲ್ಲ ಅಷ್ಟೊಂದು. ತುಂಬ ಬೇಗನೆ ರೀಚ್ ಆಗಿದ್ದೀವಿ ಅಂದ್ಕೊಂಡಿದ್ದಕ್ಕಿಂತ. ಬಟ್ ಏರ್ಪೋರ್ಟ್ ಹೈವೇ ಅಂತೂ ಸಖತ್ತಾಗಿದೆ. ನೋಡಿ ಇಲ್ಲಿ ಪಾರ್ಕಿಂಗು ಇದೆ, P3 P4 ಅಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ನೀವು. ಇನ್ ಕೇಸ್ ನೀವು ಓನ್ ವೆಹಿಕಲಲ್ಲಿ ಬಂದರೆ ನೀವು ಅಲ್ಲಿ ಹೋಗಿ ನಿಮ್ಮ ಕಾರ್ನ ಪಾರ್ಕ್ ಮಾಡ್ಬೋದು. ಇಲ್ಲ ಬೈಕಲ್ಲಿ ಬಂದರೆ ಬೈಕ್ ಪಾರ್ಕಿಂಗ್ ಕೂಡ ಇದೆ, ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಇದೆ, ನೀವು ಬಂದು ಪಾರ್ಕ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಇಲ್ಲಿ ನಾನು ಚೆಕ್ ಮಾಡಿದ್ದೇನು ಅಂದರೆ ಪಾರ್ಕಿಂಗ್ ಸ್ವಲ್ಪ ಕಾಸ್ಟ್ಲಿ ಇದೆ, ಏರ್ಪೋರ್ಟ್ ಪಾರ್ಕಿಂಗ್. ಚೆಕ್ ಮಾಡಿಕೊಂಡು ನೀವು ಇನ್ ಕೇಸ್ ಓನ್ ವೆಹಿಕಲ್ ಬರೋಂಗಿದ್ರೆ ಪ್ಲಾನ್ ಮಾಡ್ಬೋದು. ಫೈನಲಿ ವಿ ರೀಚ್ ದ ಏರ್ಪೋರ್ಟ್. ನೋಡಿ ಹಿಂಗಿದೆ ಏರ್ಪೋರ್ಟು. ಕ್ಯಾಬ್ಸ್ ಎಲ್ಲ ಇಲ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಇಳ್ಕೊಂಡು ನಾವು ಒಳಗಡೆ ಎಂಟ್ರಿ. ಈಗ ನಾವು ಟರ್ಮಿನಲ್ 1ಗೆ ಹೋಗಬೇಕು. ಸೊ ಟರ್ಮಿನಲ್ 1 ಎಲ್ಲಿದೆ ನೋಡೋಣ ಬನ್ನಿ. Yes, this one. Shall I remote? Okay. No. We can submit together, right? Yeah. Both of us. ಸೈಡಲ್ಲಿ ಆಗ್ತದೆ. ಥ್ಯಾಂಕ್ ಯು.
ಆ್ಯಕ್ಚುಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಈ ಥರ ಮಿಷಿನ್ಸ್ ಇರುತ್ತೆ. ಆ ಮಿಷಿನ್ಸಲ್ಲಿ ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಕ್ ಟ್ಯಾಗ್ ಎರಡೂ ಸಿಗುತ್ತೆ. ಅದೆರಡನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ನಾವು ಬ್ಯಾಗ್ಸ್ನ ಫಸ್ಟ್ ಸಬ್ಮಿಟ್ ಮಾಡಬೇಕು. ನಾವು ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಮಾಡಿ ಈಗ ನಾವು ಡಿಪಾರ್ಚರ್ ಗೇಟ್ಸ್ ಕಡೆ ಹೋಗ್ತಾ ಇದ್ದೀವಿ. ಫ್ಲೈಟ್ಗಳ ನೋಡಿ, ಯಾವುದೋ ಆಟ ಸಾಮಾನು ಫ್ಲೈಟ್ಗಳ ಥರ ಬಂದು ನಿಂತ್ಕೊಂಡಿದ್ದಾವೆ. ಹಾಂ, ಯಾವ್ದು ಆಟ ಸಾಮಾನು ಫ್ಲೈಟ್ ಥರ ಇದ್ದಾವೆ ಇಲ್ಲಿಂದ ನೋಡೋಕ್ಕೆ. ಬಟ್ ಹತ್ರ ಹೋದರೆ ಅವೆಲ್ಲ ದೊಡ್ಡ ದೊಡ್ಡ ಫ್ಲೈಟ್ಗಳು. ಇಲ್ಲಿ ಸುಮಾರು ಬಸ್ಗಳು ತಿರುಗಾಡ್ತದೆ ಒಳಗಡೆ. ಓಕೆ, ಪ್ರಾಬ್ಲಿ ಅವರು ಫ್ಲೈಟಿಂದ ಇಳಿಯೋರನ್ನ ಅಲ್ಲಿಂದ ಕರ್ಕೊಬಂದು ಹೊರಗಡೆ ಡ್ರಾಪ್ ಮಾಡೋದಕ್ಕೆ ಅನಿಸುತ್ತೆ. ನೋಡಿ ಸುಮಾರು ಬಸ್ಗಳು ತಿರುಗಾಡ್ತಾ ಇದೆ. ಅದು ಇಂಡಿಗೋ ಎಲೆಕ್ಟ್ರಿಕ್ ಅಂತಲೇ ಹಾಕಿದ್ದಾರೆ, ಆ ಫ್ಲೈಟ್ ಕಂಪ್ನಿದೆ ಬಸ್ಗಳು. ಸೊ ಪ್ರಾಬ್ಲಿ ಆ ಪ್ಯಾಸೆಂಜರ್ ಕ್ಯಾರಿ ಮಾಡ್ತಾರೆ ಅನಿಸುತ್ತೆ. ತುಂಬ ಟೈಮ್ ಇದೆ ನಮ್ಮ ಹತ್ರ ಅಂತೂ. ಬೇಕಂದರೆ ಆ್ಯಕ್ಚುಲಿ ಒಂದು ಕಂಪ್ಲೀಟ್ ಏರ್ಪೋರ್ಟ್ ಲಾಗೇ ಮಾಡ್ಬೋದು, ಅಷ್ಟು ಟೈಮ್ ಇದೆ ಇನ್ನು. ನಾವು ತುಂಬ ಬೇಗನೆ ಬಂದ್ವಿ. ಏನಕ್ಕೆ ಕೆಲವೆಲ್ಲ ಪ್ರೊಸೀಜರ್ಸ್ಗಳಿರುತ್ತೆ. ಬಂದ್ವಿ, ಬ್ಯಾಗೇಜೆಲ್ಲ ಸಬ್ಮಿಟ್ ಮಾಡಿದ್ವಿ. ಕ್ಯಾರಿ ಬ್ಯಾಗಲ್ಲಿ ಏನೋ ಒಂದು ಪಾಂಡ್ಸ್ ಪೌಡ್ರನ್ನೂ ಇತ್ತು. ಅದಕ್ಕೆ ನಮ್ಮ ವೈಫ್ ಅವ್ರ ಸಿಸ್ಟರ್ದು ಬ್ಯಾಗಲ್ಲಿ ಒಂದು ಪಾಂಡ್ಸ್ ಪೌಡ್ರ್ ಇತ್ತು. ಆ ಪಾಂಡ್ಸ್ ಪೌಡ್ರನ್ನ ಇಟ್ಕೊಬಿಟ್ಟಿದ್ದು ತೊಗೊಂಡೋಗ್ಬಾರ್ದು, ಕ್ಯಾರಿ ಮಾಡಬಾರ್ದು ಅಂತೇಳಿ ಅದನ್ನೆಲ್ಲ ವಾಪಸ್ ಇಟ್ಕೊಂಡ್ರು. ಬಟ್ ಅದರ್ವೈಸ್ ವೆರಿ ನೈಸ್ ಪ್ಲೇಸ್. ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಸ್ ರಿಯಲಿ ನೈಸ್. ನಾನಿಲ್ಲಿ ಆ್ಯಕ್ಚುಲಿ ಬಂದಿದ್ದೆ. ಯಾವಾಗ ಬಂದಿದ್ದೆ ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು 2016 2017 ಅನಿಸುತ್ತೆ. ಸೊ ಆ ಟೈಮಲ್ಲಿ ಬಂದು ನಾನು ಅವಾಗ ಒಂದು ಸಲ ಗೋವಾಗೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅದು ಬಿಟ್ಟರೆ ಇವಾಗಲೇ ನಾನು ಏರ್ಪೋರ್ಟಿಗೆ ಬಂದಿದ್ದು. ಇದಕ್ಕೆ ಮುಂಚೆ 2014 ನಾನು ಯುರೋಪ್ಗೆ ಹೋಗಿದ್ದೆ. ಆ ಯುರೋಪ್ಗೆ ಹೋಗಿದ್ದ ಟೈಮಲ್ಲಿ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ಅಗೈನ್ ಯುರೋಪ್ ಫ್ಲೈಟ್ ಹತ್ಕೊಂಡು ಆ ಥರ ಹೋಗಿದ್ವಿ. ಬಟ್ ದಟ್ ವಾಸ್ ಮೈ ಫಸ್ಟ್ ಫ್ಲೈಟ್ ನಾನು ಇದಕ್ಕೆ ಹೋದಾಗ, ಯುರೋಪ್ಗೆ ಹೋದಾಗ. ಅದಾದಮೇಲೆ ಒಂದು ಸಲ ಗೋವಾಗೆ ಹೋದೆ. ಅದು ಬಿಟ್ಟರೆ ಈಗ ಅಗೈನ್ ಗೋವಾಗೆ ಹೋಗ್ತಾಯಿದ್ದೀನಿ. ನಮ್ಮ ವೈಫು ಮತ್ತು ಅವ್ರ ಸಿಸ್ಟರು ಇಲ್ಲೆಲ್ಲ ಹೋಗಿದ್ದಾರೆ, ಅವ್ರನ್ನೇ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದೋ ಒಂದು ಹೇಳಿದವಳು, ಏನದು ನೇಮು ನೆನಪು ಬರ್ತಾಯಿಲ್ಲ, ಹುಡ್ಕನ. ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಅಂದರು. ನಾನು ಅಲ್ಲಿ ಹೋಗಿ ಫ್ಲೈಟ್ ವಿಡಿಯೋ ತೊಗೊಂಬರೋ ಒಳಗಡೆ ಮಾಯ ಆಗ್ಬಿಟ್ಟಿದ್ದಾರೆ ಗೈಸ್. ನೋಡೋಣ ಎಲ್ಲಿದ್ದಾರೆ ಅಂತ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಗುಳ್ಳಿಯ ನಗುವ ಹೂವಾದ ಪ್ರೀಸಿ. ಒಳ್ಳೆ ಸಖತ್ತಾಗಿದೆ ಗೈಸ್, ಮಸ್ತಾಗಿರುತ್ತೆ. ಯೂಶ್ವಲಿ ಏರ್ಪೋರ್ಟು, ಈ ಫ್ಲೈಟು, ಹೋಗಿ ಬರೋದು, ಯೂಶ್ವಲಿ ಟ್ರಾವೆಲ್ ತುಂಬ ಮಜಾ ಇರುತ್ತೆ. ಬಟ್ ತುಂಬ ದುಡ್ಡು ಬೇಕಾಗತ್ತೆ. ನಾವು ನೋಡಿದ್ವಿ, ಯೂಶ್ವಲಿ ಫ್ಲೈಟು ತುಂಬ ಬೇಗನೆ ಬುಕ್ ಮಾಡಿದ್ರೆ ಕಡಿಮೆ ಸಿಗುತ್ತೆ. ಬಟ್ ನಾವು ಈ ಅರ್ಜೆಂಟ್ ಪ್ಲಾನ್ ಮಾಡಿರೋದ್ರಿಂದ, ಮತ್ತು ನಮಗೆ ತುಂಬ ದಿನಗಳು ಇರಲಿಲ್ಲ, ಹಾಲಿಡೇಸು ಇರಲಿಲ್ಲ. ಸಿಕ್ಕಿದೆ ಇಲ್ಲೊಂದಲ್ಲೊಂದು ವೀಕೆಂಡ್ ಬಿಟ್ಟು ಇನ್ನೊಂದು ದಿವಸ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಹಂಗಾಗಿ ವಿತಿನ್ 3 ಡೇಸಲ್ಲಿ ಒಂದು ಗೋವಾ ಟ್ರಿಪ್ ಮಾಡಬೇಕಾಗಿತ್ತು. ನಾವು ಟ್ರೈನಲ್ಲಿ ಹೋಗಿದ್ರೆ ಆಬ್ವಿಯಸ್ಲಿ ಒಂದು 11 to 12 hours ನಾವು ಟ್ರೈನಲ್ಲೇ ಟ್ರಾವೆಲ್ ಟೈಮಲ್ಲೇ ತುಂಬ ಹೋಗ್ಬಿಡ್ತಾಯಿತ್ತು. ಸೊ ಹಂಗಾಗಿ ಬೇಗ ಹೋಗಿ ಬೇಗ ಬರಬೇಕು. ಪ್ಲಸ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ. ಎಲ್ಲಿದ್ದಾರೆ ಇವರು? ಅದು ಯಾವುದೋ ಹೇಳಿದ್ದವಳು ಹೆಸರು, ನನಗೆ ಹೆಸರು ಮರ್ತೋಗ್ತಾ ಇದೆ, ಅದೇನಂತ ಗೊತ್ತಾಗ್ತಾಯಿಲ್ಲ. ಕಾಲ್ ಮಾಡೋಣ. ಓಕೆ ಗಾಯ್ಸ್, ನೋಡಿ ಫೈನಲಿ ಸಿಕ್ಕಿದ್ರು. ಇಲ್ಲಿದ್ದಾರೆ ನೋಡಿ. ಅವಲಿಂದ ಹುಡುಕ್ತಾ ಇದ್ದೆ, ಫುಲ್ ಲಾಗ್ ಮಾಡಿದ್ದೀನಿ ಅಲ್ಲಿ. ಇವಳು ಹುಡ್ಕೊಂಡೇ ಲಾಗ್ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಎಲ್ರಿಗೂ ಸಬ್ಸ್ಕ್ರೈಬರ್ಸ್ಗೆ ಏರ್ಪೋರ್ಟ್ ಲಾಗ್ ಆಯ್ತು ಹಂಗೆ ಜೊತೆಲಿ. ಏನಿಲ್ಲ, ಜನಗಳು ತಲೆ ನೋಡೋ ಗೊತ್ತಾಗ್ಬಿಡ್ತಾರೆ ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ. ನನಗೆ ಈಸಿ ಹುಡ್ಕೋದು. ಅಲ್ಲಿ ನೋಡಿ, ಆಯ್ತಾ ತಿಂದ್ರಾ? ಎರಡು ಇಡ್ಲಿ 400 ರೂಪಾಯಿ ಗೈಸ್. ನೋಡಿ, 2 ಇಡ್ಲಿ 400 ರೂಪಾಯಿ ಅಂತ. ಹಾಂ, ಏನು ಮಾಡೋಕ್ಕಾಗಲ್ಲ, ನಾವಿರೋದು ಏರ್ಪೋರ್ಟಲ್ಲಿ, ತೊಗೊಳ್ಳೇಬೇಕು. ನೀನು ತೊಗೊಂಬಂದಿದ್ಯಲ್ಲ ಕೊಡೆ, ಅದರಲ್ಲೇ ನೀನು ತಂದಿಲ್ವಾ? ಹಾಂ,
ಅದರಲ್ಲೂ ಹೋಯ್ತಾ? ಓಕೆ ಓಕೆ, ಸರಿ ಸರಿ ಸರಿ. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ನಮ್ಗೆ ಗೊತ್ತು ಈ ಥರ ಎಲ್ಲ ಕಥೆಗಳಾಗುತ್ತೆ ಅಂತ, ಅದಕ್ಕೆ ನೆನ್ನೆ ನೈಟೇ ಸ್ವಲ್ಪ ಚಪಾತಿ ಚಟ್ನಿ ಎಲ್ಲ ಮಾಡ್ಕೊಂಡು, ಚಟ್ನಿ ಪುಡಿ ಮತ್ತು ಚಪಾತಿ ಎಲ್ಲ ಆಲ್ರೆಡಿ ಮನೇಲಿ ಮಾಡಿಬಿಟ್ಟಿದ್ವಿ. ಯೂಶ್ವಲಿ ನಾವು ಟ್ರಿಪ್ ಹೋದಾಗ ಆದಷ್ಟು ಟ್ರೈ ಮಾಡಿ ಮನೇಲೇ ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಟ್ಲೀಸ್ಟ್ ಒಂದು 2-3 ಟೈಮ್ಗಾದ್ರೂ. ಅದೇ ರೀತಿ ಇವತ್ತು ಕೂಡ ನಾವು ನೋಡಿ ಇವರು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಚಪಾತಿ ಎಲ್ಲ ಮಾಡಿ ಇಟ್ಟಿದ್ವಿ, ಮಾಡಿ ತೊಗೊಂಬಂದಿದ್ದೀವಿ, ಬಟ್ ಅದು ಚೆಕ್ಕಿನ್ ಬ್ಯಾಗಲ್ಲಿ ಹೊಟ್ಟೋಗಿದೆ. ಹಾಗಾಗಿ ಇವಾಗ ಹೊಟ್ಟೆ ಇಷ್ಟವಾಗ್ತಾ ಇದೆ, ಸೊ ತಿನ್ನಲೇಬೇಕು. ಹೊರಗಡೆ ತಿನ್ನೋದಕ್ಕೆ ನಂಗೆ ಇಷ್ಟನೇ ಆಗೋದಿಲ್ಲ. ಆದಷ್ಟು ಮನೆ ಫುಡ್ಡೇ ತಿನ್ನೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸಮ್ಟೈಮ್ಸ್ ಏನೋ ಮಾಡೋಕ್ಕಾಗಲ್ಲ, ಹೊರಗಡೆ ಇದ್ದೀನಿ, ಏನೂ ಸಿಕ್ಕಿಲ್ಲ ಅಂದರೆ ಮಾತ್ರ ನಾನು ಹೋಟೆಲ್ ಫುಡ್ ತಿಂತೀನಿ. ಅದರ್ವೈಸ್ ನಾನು ಯೂಶ್ವಲಿ ಮನೆ ಊಟನೇ ಮಾಡೋದು. ಸ್ವಲ್ಪ ಈ ಫಿಟ್ನೆಸ್ಸು ಡಯಟು ಅದು ಇದೆಲ್ಲ ಸ್ಟಾರ್ಟ್ ಆದ್ಮೇಲಂತೂ ಹೊರಗಡೆ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್. ಅದಕ್ಕೆ ಮುಂಚೆ ತಿಂತಾಯಿದ್ದೆ. ಮುಂಚೆ ಯೂಶ್ವಲಿ ನಾನು ನಾನ್ ವೆಜ್ ತಿಂತಾ ಈ ಟೈಮಲ್ಲಿ ತುಂಬ ಹೊರಗಡೆ ತಿಂತಾಯಿದ್ದೆ, ತುಂಬ ಹೊರಗಡೆ ಹೋಗ್ತಾಯಿದ್ದೆ, ತುಂಬ ನಾನ್ ವೆಜ್ ಹೋಟೆಲ್ಗಳಿಗೆ ಹೋಗ್ತಾಯಿದ್ದೆ. ಪ್ರೈಸ್ ನೋಡಿ ಗೈಸ್, ತುಂಬ ಕಡಿಮೆ ಇದೆ. ಗೈಸ್ ನೋಡಿ, ವೆಜಿಟೇರಿಯನ್ಸ್ನ ಕರ್ಕೊಂಡ್ಬಿಟ್ಟು KFCಗೆ ನಾನ್ ವೆಜ್ ತಿಂತೀರಾ ಅಂತ ಕೇಳ್ತಾ ಇದ್ದಾರೆ. ಏನು ಹೇಳೋಣ ಅವ್ರಿಗೆ? ಒನ್ ಟೈಮಲ್ಲಿ ತುಂಬಾ ತಿಂತಾಯಿದ್ವಿ, ಬಟ್ ಇವಾಗ ಕಂಪ್ಲೀಟ್ಲಿ ವೆಜಿಟೇರಿಯನ್ ಆಗಿಬಿಟ್ಟಿದ್ದೀವಿ. ಸೊ ಹಂಗಾಗಿ ನೋ ನಾನ್ ವೆಜ್ ಫುಡ್ಸ್. ಅಮ್ಮ ತಿನ್ನ ನೀನು? ಏನು ತಗೊಂಡಿದ್ಯಾ ನೀನು? ನಾನ್ ವೆಜ್ಜಾ? ಅದು ವೆಜ್ಜು ಇದು ನಾನ್ ವೆಜ್ಜಾ? ಏನದು? ಎಷ್ಟದಕ್ಕೆ? ಹಾಂ, 2 ಸೇರಿ. ಓಕೆ, ಪರವಾಗಿಲ್ಲ ಅನ್ಸುತ್ತಲ್ಲ. ಇಡ್ಲಿ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಅನ್ಸುತ್ತೆ. ನೋಡಿ ಇಷ್ಟು ಕೊಟ್ಟಿದ್ದಾರೆ, 2 ಬೌಲ್ ರೈಸ್ ಕೊಟ್ಟಿದ್ದಾರೆ, 1 ಚಿಕನ್ ಪೀಸ್ ಕೊಟ್ಟಿದ್ದಾರೆ. ಇದೇನೋ ಒಂದು ಆಲೂನಾ? ಇದು ವೆಜ್ ಐಟಮ್. ಇದೇನೋ ಒಂದು ವೆಜ್ ಐಟಮ್ ಇದೆ. ಪನ್ನೀರಾ? ಪರವಾಗಿಲ್ಲ, ಸುಮಾರಾಗಿದೆ. ನಾವು ಆ್ಯಕ್ಚುಲಿ ಬೆಳಿಗ್ಗೆ ಟ್ರೈನಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಕೆಲವು ಸಿಚುಯೇಷನ್ನಿಂದ, ಕೆಲವು ಅನ್ಅವಾಯ್ಡಬಲ್ ಸಿಚುಯೇಷನ್ಸಿಂದ ನಮ್ಮ ಟ್ರೈನ್ ಮಿಸ್ ಆಯಿತು. ಟ್ರೈನ್ ಮಿಸ್ ಆದಮೇಲೆ ಇನ್ನೇನು ಮಾಡೋದು ಅಂತ ಆ್ಯಕ್ಚುಲಿ ಬೆಳಗ್ಗೆನೇ ರೆಡಿ ಆದ್ವಿ. ಸರಿ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿಂದನೇ ಕ್ಯಾಬ್ ಬುಕ್ ಮಾಡಿದ್ವಿ. ಅದು ನಾವಿರೋ ಏರಿಯಾದಲ್ಲಿ ಕ್ಯಾಬ್ ಬೇರೆ ಬರೋಲ್ಲ. ನಮ್ಮ ಮನೆ ಇವಾಗ ಆ ಏರಿಯಾದಲ್ಲಿದೆ. ಓಲಾ ಊಬರ್ ಎಲ್ಲ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ, ಸರ್ವಿಸಸ್ ಇಲ್ಲ. ಸೊ ಫೈನಲಿ ಹೆಂಗೋ ಒಂದು ಕ್ಯಾಬ್ ಸಿಕ್ತು, ಆ ಕ್ಯಾಬಲ್ಲಿ ಬಂದ್ವಿ. ನಾನು ಆ್ಯಕ್ಚುಲಿ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡೆ. ಕಾರಲ್ಲಿ ಬಂದರೆ ಏನು ಅಂದರೆ, ಇಲ್ಲಿ ಏರ್ಪೋರ್ಟಲ್ಲಿ ಪಾರ್ಕಿಂಗ್ ಫೀ ಜಾಸ್ತಿ. ಒಂದು ದಿನಕ್ಕೆ 600 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ಸೊ ನಾವು ಒಂದು 3 ಡೇಸ್ ಪಾರ್ಕ್ ಮಾಡ್ತೀವಿ ಇಲ್ಲಿ ಬಂದ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಕಾರು ಅಂದರೆ, ಕಾರಿಗೆ ಒಂದು 1800ಇಂದ ಆಲ್ಮೋಸ್ಟ್ 2000 ಹತ್ರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಕಾರಲ್ಲಿ ಬಂದಿಲ್ಲ, ಒಂದು ಕ್ಯಾಬಲ್ಲಿ ಬಂದ್ವಿ. ಗೈಸ್ ಈಗ ಬೋರ್ಡಿಂಗ್ ಹೋಗ್ತಾಯಿದ್ದೀವಿ. ಐ ಆಮ್ ನಾಟ್ ಶೋರ್ ಇಫ್ ಐ ಕ್ಯಾನ್ ರೆಕಾರ್ಡ್. ಕೆಲವು ಪ್ಲೇಸ್ಗಳಲ್ಲಿ ಏರ್ಪೋರ್ಟಲ್ಲಿ ರೆಕಾರ್ಡ್ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಕಂಪ್ಲೀಟ್ಲಿ ನನ್ನ ಕೈಲಿ ರೆಕಾರ್ಡ್ ಮಾಡೋಕ್ಕಾಗದಿರೋ ಇರ್ಬೋದು, ಬಟ್ ಎಲ್ಲೆಲ್ಲಿ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಅದನ್ನ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ಬಟ್ ಈಟಬಲ್ಸ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಏರ್ಪೋರ್ಟಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ. KFC ಇದೆ, ಯಾವುದೋ ಟಿಫನ್ ಎಕ್ಸ್ಪ್ರೆಸ್ ಅಂತ ಇದೆ, ಸುಮಾರಿದೆ. ಬಟ್ ಕಂಪ್ಯಾರಿಟಿವ್ಲಿ ಲಿಟಲ್ ಕಾಸ್ಟ್ಲಿ, ಬಟ್ ಓಕೆ, ಬಿಕಾಸ್ ನಾವು ಇವಾಗಿರೋದು ಏರ್ಪೋರ್ಟಲ್ಲಲ್ವಾ. ಸೊ ಏರ್ಪೋರ್ಟ್ ಅಂದಮೇಲೆ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅದು. ಸೊ ನಮ್ಮದು ಬೋರ್ಡಿಂಗ್ ಬಂದ್ಬಿಟ್ಟು ಇವಾಗ ಎಲ್ಲೋಗ್ಬೇಕಂದ್ರೆ ನಾವು 1 to 15. ಓಕೆ, 1 to 15 ಲೆಫ್ಟಲ್ಲಿದೆ. ಬನ್ನಿ ಹೋಗೋಣ. ಇವರೆಲ್ಲ ಇಲ್ಲೇ ಬರ್ತಾಯಿದ್ದಾರೆ ಹಿಂದ್ಗಡೆ.
ಗೋ ಗೋ ಗೋವಾ. ಗೈಸ್ ಸುಮ್ಮನೆ ನಾವು ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬಿಕಾಸ್ ಇನ್ನೂ ತುಂಬ ಟೈಮ್ ಇದೆ. ತುಂಬ ಏನೋ ಒಂದು ಅರ್ಧ ಗಂಟೆ ಟೈಮ್ ಇದೆ. ನಾವು ಆ್ಯಕ್ಚುಲಿ ಬೋರ್ಡಿಂಗ್ ಗೇಟ್ ಹತ್ರ ಹೋದ್ವಿ. ಬೋರ್ಡಿಂಗ್ ಗೇಟ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಇನ್ನೂ ತುಂಬ ಟೈಮ್ ಇದೆ, ಆರಾಮಾಗಿ ಬನ್ನಿ ಅಂತ ಹೇಳಿದ್ರು. ಒಂದು 12-20 ಹಂಗೆ ಬನ್ನಿ ಸಾಕು ಅಂತ ಹೇಳಿದ್ರು. ಈಗ 11:50 ಆಗಿದೆ. ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಾವು ಬೋರ್ಡಿಂಗ್ ಗೇಟ್ ಹತ್ರ ಹೋಗಬೇಕು. ಬಟ್ ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ನಾವು ಬರೋ ಟೈಮಲ್ಲಿ ಏರ್ಪೋರ್ಟನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಮಂಡೇ ರಿಟರ್ನ್ ಫ್ಲೈಟ್ ಬುಕ್ ಮಾಡಿರೋದು. ನಾವು ರೀಚ್ ಆಗೋದೇ ಒಂದು 10 o'clock ಇದೆ ಅರೈವಲ್ಲು ಆ್ಯಕ್ಚುಲಿ. ಸೊ 10 o'clock ಬಂದಮೇಲೆ ನಮಗೆ ನೈಟ್ ಆಗಿರೋದ್ರಿಂದ ತುಂಬ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಬಂದ ತಕ್ಷಣ ನಾವು ಆಬ್ವಿಯಸ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಈಗಿನ ಅರ್ಧ ಗಂಟೆ ಟೈಮ್ ಇರೋದ್ರಿಂದ ಬನ್ನಿ. ಪೇಂಟಿಂಗ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಏನಿಲ್ಲ, ನೀವು ಆ್ಯಕ್ಚುಲಿ ಏರ್ಪೋರ್ಟಿಗೆ ಬೇಗ ಬಂದರೆ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಚಿಂತೆ ಮಾಡೋಂಗಿಲ್ಲ, ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ಸುಮಾರು ಅಂಗಡಿಗಳಿದೆ, ಹೋಟೆಲ್ಸ್ ಇದೆ, ತಿರುಗಾಡ್ತಾ ಇರ್ಬೋದು, ವಿಂಡೋ ಶಾಪಿಂಗ್ ಮಾಡ್ಬೋದು. ನೋಡಿ ಇವ್ರು ಆಲ್ರೆಡಿ ಶಾಪಿಂಗ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ತೊಗೊತಾರೆ ನೋಡಿ. ಏರ್ಪೋರ್ಟಲ್ಲಿ ಏನಿದ್ರು ವಿಂಡೋ ಶಾಪಿಂಗ್ ಮಾಡಬೇಕು. ವಿಂಡೋ ಶಾಪಿಂಗ್ ಅಂತ ಗೊತ್ತು ತಾನೆ? ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಮನೆ ಹತ್ರ ಹೋಗಿ ತೊಗೋಬೇಕು ಅದನ್ನೆಲ್ಲ. ನೋಡಿ ಗೈಸ್, ಈ ಟ್ರೀ ಇವಳು ಕೂದಲು ಥರ ಇದೆಯಂತೆ ನೋಡಿ. ಬಟ್ ಟ್ರೀ ಸಖತ್ತಾಗಿದೆ, ಎಷ್ಟು ಮಸ್ತಾಗಿದೆ. ಇದು ಆರ್ಟಿಫಿಷಿಯಲ್ಲ ರಿಯಲ್ ಅಂತಲೇ ನಂಗೆ ಗೊತ್ತಾಗ್ತಲ್ಲ. ಇದು ರಿಯಲ್ ಟ್ರೀನೇ, ಬಟ್ ಸ್ವಲ್ಪ ಓಕೆ ರಿಯಲ್ ಟ್ರೀ ಅಲ್ಲ ಇದು. ಇಟ್ ಇಸ್ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಟ್ರೀ. ಇಟ್ ಇಸ್ ನಾಟ್ ಅ ರಿಯಲ್ ಟ್ರೀ. ಅವ್ರು ಏನು ಮಾಡಿದ್ದಾರೆ, ರಿಯಲ್ ಟ್ರೀ ಅಲ್ಲಮ್ಮ, ಅದೆಲ್ಲ ಅವರು ಎಕ್ಸ್ಟ್ರಾ ಹಾಕಿರೋದು. ಅದೆಲ್ಲ ನೋಡಿ, ಅದೆಲ್ಲ ಎಕ್ಸ್ಟ್ರಾ ಹಾಕಿರೋದು. ಹಾಂ, ರಿಯಲ್ ಅಲ್ಲ ಪುಟಿ. ಇಲ್ಲಮ್ಮ ಹಾಂ, ಇದೆಲ್ಲ ರಿಯಲ್. ಆ್ಯಕ್ಚುಲಿ ಅಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಅಲ್ಲಿ ಎಲ್ಲ ಕಟ್ಟಿದ್ದಾರೆ ನೋಡುವ ಎಲ್ಲದಕ್ಕೂ, ಅದರೊಳಗಡೆಯಿಂದ ಎಕ್ಸ್ಟ್ರಾ ಬಂದಿರೋದು. ಹಾಂ ನೋಡಿ, ಈಗ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ಬೋರ್ಡಿಂಗ್ ಪಾಸ್ ನಿಮಗೆ ಬೋರ್ಡಿಂಗ್ ಗೇಟಲ್ಲಿ ತೋರಿಸ್ಬೇಕಾಗತ್ತೆ. ಗೈಸ್, ಲುಕ್ ಅಟ್ ದ ಏರ್ಪೋರ್ಟ್. ಏರ್ಪೋರ್ಟ್ ನೋಡಿ ಎಷ್ಟು ಮಸ್ತಾಗಿದೆ. ಫ್ಲೈಟ್ಸ್ ಎಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವೀಗ ಬೋರ್ಡ್ ಆಗ್ತಾರೋಂಥ ಫ್ಲೈಟ್ ಇದೆ ನೋಡಿ. ಹೆಂಗಿದೆ ಫಸ್ಟ್ ಫ್ಲೈಟ್? ಆರ್ ಯು ಎಕ್ಸೈಟೆಡ್? ಗೈಸ್, ಇವರಿಬ್ರಿಗೂ ಫಸ್ಟ್ ಫ್ಲೈಟು ನೋಡಿ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಫುಲ್ಲು ಸೆಲ್ಫಿ ಮೇಲೆ ಸೆಲ್ಫಿ, ವೀಡಿಯೋ ಮೇಲೆ ವೀಡಿಯೋ ಮಾಡ್ತಾನೆ ಇದ್ದಾರೆ. ಭಯ ಆಗ್ತಾ ಇದೆಯಾ? ನಿಂಗೆ ಭಯ ಆಗ್ತಾ ಇದೆಯಾ? ಫ್ಲೈಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ, ಟೇಕ್ ಆಫ್ ಆಗೋದನ್ನು ಬಾಕಿ ಇದೆ. ಗೈಸ್, ಇವರಿಬ್ರು ಎಕ್ಸ್ಪ್ರೆಷನ್ಸ್ ನೋಡಿ. ಫಸ್ಟ್ ಫ್ಲೈಟು ನೋಡೋಣ ಫ್ಲೈ ಆದಾಗ ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ. ಹೌ ಎಕ್ಸೈಟೆಡ್ ಯು ಆರ್? ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ ಫಸ್ಟ್ ಫ್ಲೈಟ್. ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಹೌದು, ನಮ್ಮ ಫಸ್ಟ್ ಫ್ಲೈಟ್ ಅಲ್ವಾ, ಅದಕ್ಕೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫ್ಲೈಟ್ ಈಗ ಸ್ಟಾರ್ಟ್ ಆಗಿದೆ, ಮೂವ್ ಆಗೋಕ್ಕೆ ರಿವರ್ಸ್ ತೊಗೋತಾ ಇದ್ದಾರೆ.
ಗೈಸ್ ಫ್ಲೈಟ್ಗೆ ಏನಕ್ಕೆ ಸೈಡ್ ಮಿರರ್ ಇರಲ್ಲ ಅಂತ ಇವ್ರದ್ದೊಂದು ಕ್ವಶನ್ ಇದೆ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗನಿಗೆ ಫ್ಲೈಟಲ್ಲಿ ಹೋದ್ವಿ ಕಣೋ ಅಂತ ಅಂದರೆ, ಅಮ್ಮ ಇದು ಎ ಐ ಅಂತಾನೆ, ಎಲ್ಲ ಎ ಐ ವಿಡಿಯೋಸ್ ನೋಡಿಬಿಟ್ಟು ನನ್ನ ಮಗನಿಗೆ ನಾನು ಫ್ಲೈಟಲ್ಲಿ ಹೋದೆ ಅಂತ ಹೇಳಿದ್ರೆ, ಅಮ್ಮ ಅದು ಎ ಐ, ನೀವು ನಿಜವಾಗ್ಲೂ ಹೋಗಿಲ್ಲ ಅಂತ ಡೌಟ್ ಪಡ್ತಾನೆ. ಅವನ್ನ ಬಿಟ್ಬಿಟ್ಟು ನಾವು ಬರ್ತಾಯಿದ್ದೀವಿ. ಇವತ್ತು ನಾವು 3 ಜನನೇ ಹೋಗ್ತಾಯಿದ್ದೀವಿ, ನಮ್ಮ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು. ಅದಕ್ಕೆ ತೋರಿಸಿದ್ರೆ ಪಕ್ಕ ಅವನು ಎ ಐ ಅಂತಾನೆ. ಅದಕ್ಕೆ ವಿಡಿಯೋ ತಗೊತಾ ಇದ್ದೀವಿ ಪ್ರೂಫ್ಗೆ. ಗೈಸ್ ಇವ್ರದ್ದೊಂದು ಕ್ವಶನ್ ಇದೆ, ಆ ಕ್ವಶನ್ ಏನಂತ ನೀವೇ ಕೇಳಿ. ಅಲ್ಲ, ಪ್ಲೇನಲ್ಲಿ ಹೋಗ್ತಾ ಇರ್ತೀವಲ್ಲ ಆಕಾಶದಲ್ಲಿ, ರೂಟ್ ಮಿಸ್ ಆಗೋದ್ರೆ ಏನು ಮಾಡೋದು ಅಂತ ಕೇಳ್ತಾ. ರೂಟ್ ಮ್ಯಾಪು ಗೂಗಲ್ ಮ್ಯಾಪ್ ಹಾಕ್ಕೊಂಡಿರಲ್ವಲ್ಲ, ಏನು ಆನ್ಸರ್ ಮಾಡೆ. ರೂಟ್ ಮಿಸ್ ಮಾಡ್ಕೊಂಡ್ರೆ ಹೆಂಗೆ ಹೋಗ್ತಾರೆ? ರೂಟ್ ಯೂ ಟರ್ನ್ ಮಾಡ್ಕೊತಾರೆ. ಯೂ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತವೆ ಅಂತ ಹೇಳ್ತಾ ಇದ್ದಾಳೆ ಇವಳು. ಗೂಗಲ್ ಮ್ಯಾಪ್ ಯಾಕೆ ಯೂಸ್ ಮಾಡ್ತಾರೆ? ಗೂಗಲ್ ಮ್ಯಾಪ್ ಅಂದರೆ ಸ್ಟ್ರೈಟ್ ಹೋಗಿ, ರೈಟ್ ಹೋಗಿ, ಲೆಫ್ಟ್ ಹೋಗಿ ಅಂತಾರೆ. ಇಲ್ಲಿ ರೋಡೇ ಇಲ್ವಲ್ಲ, ಏನು ಮಾಡ್ತಾರೆ? ಅವರು ಮ್ಯಾಪ್ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಅದು ಡೈರೆಕ್ಷನ್ಸು ರೈಟ್ ಲೆಫ್ಟ್ ಅಂತ. ಗೈಸ್ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ಗೈಸ್ ಟೇಕ್ ಆಫ್ ಆಗ್ತಾ ಇದೆ, ಹೆವಿ ಸ್ಪೀಡು ಟೇಕ್ ಆಫ್ ಆಯ್ತು. ವಾವ್, ವಾಟ್ ಆ ಸ್ಪೀಡ್. ಆಯ್ತು, ಟೇಕ್ ಆಫ್ ಆಯ್ತು. Oh my God. ಗೈಸ್ ಫುಲ್ ಭಯ ಪಡ್ಕೊಂಬಿಟ್ಟಿದ್ದಾಳೆ ಇವಳು. ನೋಡಿ ಅವಳ ಮುಖ ನೋಡಿ. ಓ ಗೈಸ್ ಫೈನಲಿ ಮೋಡದ ಮೇಲೆ ಬಂದಿದ್ದೀವಿ. ಮೋಡದ ಮೇಲೆ ಹೋಗ್ತಾ ಇದ್ದೀವಿ. ಹೇಗಿದೆ ನೋಡ್ತೀರಾ? ಮೋಡದ ಮೇಲೆ ಫ್ಲೈಟ್ ಹೋಗ್ತಾ ಇದೆ. ಮೋಡದ ಒಳಗೆ ಹನಿಗಳ ಬಳಗ. ಗೈಸ್ ಇವಾಗ ಫ್ಲೈಟು ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾ ಇದೆ ನೋಡಿ. ಅದು ಲ್ಯಾಂಡ್ ಆಗಬೇಕಾದ್ರೆ ಅದರ ರೆಕ್ಕೆ ನೋಡಿ ಸ್ವಲ್ಪ ಚೇಂಜಸ್ ಆಗುತ್ತೆ. ನನಗೆ ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನೋಡಿ. ಮೋಸ್ಟ್ಲಿ ಆ ವಿಂಡ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅದು ಹಿಂಗೆ ಓಪನ್ ಆಗುತ್ತೆ.